ಬೆಂಗಳೂರಿನ ರಸ್ತೆಗಳಲ್ಲಿ ಟ್ರಾಫಿಕ್ ಪೊಲೀಸರು ವಾಹನ ಸವಾರರನ್ನ ಅಡ್ಡ ಹಾಕ್ತಿಲ್ಲ. ಹೆಲ್ಮೆಟ್ ಎಲ್ಲಿ? ಟ್ರಿಬಲ್ ರೈಡ್ ಯಾಕಪ್ಪ? ಸಿಗ್ನಲ್ ಜಂಪ್ ಮಾಡಿ ಬಂದಿದ್ಯಾ? ನಾನು ನೋಡಿದ್ದೀನಿ. ಈ ರೀತಿಯ ರಗಳೆಗಳು ಈಗ ಇಲ್ಲ. ಹಾಗಿದ್ರೆ ದಂಡ ಹಾಕೋದನ್ನ ನಿಲ್ಲಿಸಿ ಬಿಟ್ರಾ? ಹೇಗೆ ನೀವೇ ನೋಡಿ. ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸರು ಇರ್ತಾರೆ ಅನ್ನೋ ಭಯ ಒಂದು ಕಾಲದಲ್ಲಿ ಹೆಚ್ಚಾಗಿತ್ತು. ಹೆಲ್ಮೆಟ್ ಇಲ್ಲ ಅಂದ್ರೆ, ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಇಳಿದು ತಳ್ಕೊಂಡು ಹೋಗ್ತಿದ್ರು. ಆದ್ರೆ ಈಗ ಪೊಲೀಸರು ರಸ್ತೆಯಲ್ಲಿ ತಡೆದು ದಂಡ ಹಾಕೋದನ್ನ ನಿಲ್ಲಿಸಿದ್ದಾರೆ. ಹಾಗಂತ ಟ್ರಾಫಿಕ್ ಫೈನ್ ಕಲೆಕ್ಟ್ ಆಗೋದೇನು ಕಡಿಮೆ ಆಗಿಲ್ಲ. ಇಲ್ಲಿ ನೋಡಿ, ಹೆಲ್ಮೆಟ್ ಹಾಕಿಲ್ಲ, ವೇಗವಾಗಿ ಬೈಕ್ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಸಿಗ್ನಲ್ ಜಂಪ್ ಮಾಡ್ತಿದ್ದಾರೆ. ಆ ಕಡೆ ಒಂದೇ ಗಾಡಿಯಲ್ಲಿ ಟ್ರಿಬಲ್ ರೈಡ್. ಹೀಗೆ ರಸ್ತೆಯಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಮಾಡುವ ಜನರನ್ನ ಪೊಲೀಸರು ತಡೆಯುವ ಕೆಲಸ ಮಾಡ್ತಿಲ್ಲ. ಆದ್ರೂ ದಂಡದ ಪ್ರಮಾಣ ಮಾತ್ರ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ANPR ಕಣ್ಣು, ಅಂದ್ರೆ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಕ್ಯಾಮ್ರಾ. ಹೌದು, ಬೆಂಗಳೂರಿನ ಬಹುತೇಕ ಎಲ್ಲಾ ಸಿಗ್ನಲ್ಗಳಲ್ಲೂ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಕ್ಯಾಮೆರಾ ಹಾಕಲಾಗಿದೆ. ಇದರಿಂದ ಟ್ರಾಫಿಕ್ ಪೊಲೀಸರಿಗೆ ಚೆಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಾ ಇದ್ದ ಕಿಲಾಡಿಗಳು ಸಿಕ್ಕಿ ಬೀಳ್ತಿದ್ದಾರೆ. ಹೊಸ ಟೆಕ್ನಾಲಜಿ ಬರ್ತಾ ಇದ್ದ ಹಾಗೆ ಅಳವಡಿಸಿಕೊಂಡ ಪೊಲೀಸರು ದಾಖಲೆ ದಂಡ ವಿಧಿಸಿದ್ದಾರೆ. 1 ವರ್ಷದಿಂದ ANPR ಕ್ಯಾಮೆರಾಸ್ ಗಳನ್ನ ಪೊಲೀಸರು ಬಳಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅದನ್ನ ಬಳಸಿಕೊಂಡು ಸಾಕಷ್ಟು ವಾಹನ ಸವಾರರ ಮೇಲೆ ಈಗಾಗಲೇ ಫೈನ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು. 1 ವರ್ಷದಲ್ಲಿ ಲಕ್ಷ ಅಷ್ಟು ಫೈನ್ ಗಳನ್ನ ಈಗಾಗಲೇ ದಾಖಲೆ ಮಾಡಿರ್ತಕ್ಕಂಥದ್ದು. ನಿಮ್ಮ ವಾಹನ ನಂಬರ್ ಪ್ಲೇಟ್ ಅನ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಅಡ್ರೆಸ್ ಸಮೇತ ಪೊಲೀಸ್ IT-ಗೆ ಒಂದು ಮಾಹಿತಿ ರವಾನೆ ಆಗುತ್ತೆ. ಪ್ರಿಂಟ್ಔಟ್ ಬರುತ್ತೆ ಚಲನ್ ಮುಖಾಂತರ. ಆ ಚಲನ್ ಮುಖಾಂತರ ನಿಮ್ಮ ಮನೆಗೆ ನೋಟಿಸ್ ಕೂಡ ಪೊಲೀಸರು ಫೈನ್ ಅನ್ನ ಕಟ್ಟಿ ಅಂತ ಕಳಿಸ್ತಾ ಇರ್ತಕ್ಕಂಥದ್ದು. ಕಳೆದ 1 ವರ್ಷದಲ್ಲಿ ANPR ಕ್ಯಾಮೆರಾ ಮೂಲಕ 56,07,107 ಕೇಸ್ ದಾಖಲಾಗಿವೆ. ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡ್ತಿದ್ದವರು ಹೆಚ್ಚು. ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದವರ ಸಂಖ್ಯೆ 2ನೇ ಸ್ಥಾನದಲ್ಲಿದೆ. ಇನ್ನು ಮೊಬೈಲ್ನಲ್ಲಿ ಮಾತನಾಡುತ್ತಾ ಡ್ರೈವಿಂಗ್ ಮಾಡಿ ಸಿಕ್ಕಿಬಿದ್ದವರ ಸಂಖ್ಯೆ 3ನೇ ಸ್ಥಾನ. ಸೀಟ್ ಬೆಲ್ಟ್ ಹಾಕದೆ ಡ್ರೈವಿಂಗ್ ಮಾಡ್ತಿದ್ದವರು, ಝೀಬ್ರಾ ಕ್ರಾಸ್ ಮಾಡಿ ನಿಂತವರ ಸಂಖ್ಯೆ 5ನೇ ಸ್ಥಾನದಲ್ಲಿದೆ. ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡೋದು 31,54,000 ಪ್ರಕರಣ ದಾಖಲಿಸಿದ್ದೀವಿ. ಎರಡನೇದಾಗಿ ಈ ಟ್ರಾಫಿಕ್ ಸಿಗ್ನಲ್ ಅನ್ನ ಜಂಪ್ ಮಾಡೋಂಥದ್ದು, ಅದರಲ್ಲಿ 11,21,000 ಪ್ರಕರಣ ದಾಖಲಿಸಿದ್ದೀವಿ. ಇದಲ್ಲದೆ ಸ್ಟಾಪ್ ಲೈನ್ ವೈಲೇಷನ್ ಅಂದ್ರೆ ಝೀಬ್ರಾ ಕ್ರಾಸಿಂಗ್ ಮೇಲೆ ನಿಲ್ಲಿಸೋದು 6,53,000 ಮತ್ತು ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಾಲನೆ ಮಾಡೋದು ಅದು 8,73,000 ಪ್ರಕರಣ ನಾವು ದಾಖಲಿಸಿದ್ದೀವಿ. ಇದಲ್ಲದೆ ಟ್ರಿಬಲ್ ರೈಡಿಂಗು 65,000 ಪ್ರಕರಣಗಳು, ಓವರ್ ಸ್ಪೀಡಿಂಗ್ 5,000 ಪ್ರಕರಣಗಳು ಮತ್ತೆ ಡ್ರೈವರ್ ಆನ್ ಕಾಲ್ 8,000 ಪ್ರಕರಣಗಳನ್ನು ನಾವು, ಡ್ರೈವರ್ ಆನ್ ಕಾಲ್ ಅಂದ್ರೆ ಮೊಬೈಲ್ ಫೋನ್ ಬಳಕೆ ಮಾಡೋದು 8,000 ಪ್ರಕರಣ ದಾಖಲಿಸಿದ್ದೀವಿ. ಇನ್ನು ಓವರ್ ಸ್ಪೀಡ್ ಹಾಗೂ ಇತರೆ ಕೇಸ್ಗಳಲ್ಲಿ ಒಟ್ಟು 56,07,107 ದೂರು ದಾಖಲಾಗಿವೆ. ಈ ಎಲ್ಲಾ ಪ್ರಕರಣಗಳಿಗೆ ಟ್ರಾಫಿಕ್ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಈ ವರ್ಷ ಅತಿ ಹೆಚ್ಚು ಕಾರ್ಯನಿರ್ವಹಿಸಿದೆ. ಇನ್ನಾದ್ರೂ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಹುಷಾರ್. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.